ಕಾನ್ಸ್ಟೇಬಲ್ ಪರೀಕ್ಷಾ ಸಮಯ ಇದೀಗ ಬದಲಾವಣೆಯಾಗಿದೆ. ಆಗಸ್ಟ್ 2ಕ್ಕೆ ಈ ಒಂದು ಪರೀಕ್ಷೆ ನಿಗದಿಯಾಗಿತ್ತು. 2:30ಕ್ಕೆ ಮಧ್ಯಾಹ್ನ 2:30ಕ್ಕೆ ಈ ಒಂದು ಪರೀಕ್ಷೆಯ ಸಮಯ ನಿಗದಿಯಾಗಿತ್ತು. ಈಗ ಸಂಜೆ 4ಕ್ಕೆ ಈ ಒಂದು ಸಮಯವನ್ನ ನಿಗದಿ ಮಾಡಲಾಗಿದೆ. ರಿಪಬ್ಲಿಕ್ ಕನ್ನಡ ವರದಿಯ ಬಿಗ್ ಇಂಪ್ಯಾಕ್ಟ್ ಇದು. ಕಲ್ಯಾಣ ಕರ್ನಾಟಕದಲ್ಲಿ ಮಾತ್ರ ಈ ಸಮಯ ಬದಲಾವಣೆಯಾಗಿದೆ. ಸಮಯ ಬದಲಾವಣೆಯಿಂದ ಪರೀಕ್ಷಾರ್ಥಿಗಳು ಈಗ ನಿರಾಳರಾಗಿದ್ದಾರೆ. ಕಲ್ಯಾಣ ಕರ್ನಾಟಕದ 596 ಹುದ್ದೆಗೆ ನಡೆಯುವಂತ ಪರೀಕ್ಷೆ ಇದು. ಮಧ್ಯಾಹ್ನ 2:30ಕ್ಕೆ ಈ ಒಂದು ಪರೀಕ್ಷೆ ಸಮಯ ನಿಗದಿಯಾಗಿತ್ತು. ಬದಲಾಗಿ ಸಂಜೆ 4ಕ್ಕೆ ಪರೀಕ್ಷೆ ಸಮಯ ಈಗ ನಿಗದಿಯಾಗಿದೆ. ಓವರಲ್ ಆಗಿ ನಮ್ಮ ಕಲ್ಯಾಣ ಕರ್ನಾಟಕದ 80,000 ಅಭ್ಯರ್ಥಿಗಳು ನಾವು ಈ ಪರೀಕ್ಷೆಯನ್ನು ಅಟೆಂಡ್ ಮಾಡ್ತಾ ಇದ್ದೀವಿ. ಈ ಕಲ್ಯಾಣ ಕರ್ನಾಟಕ 80,000 ಅಭ್ಯರ್ಥಿಗಳಿಗೆ 7 ಜಿಲ್ಲೆಗಳು ಹೊರತುಪಡಿಸಿ ಬೆಂಗಳೂರಲ್ಲಿ ಒಂದು ಸೆಂಟರ್ ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ ಅಂದ್ರೆ ಎಲ್ಲರಿಗೂ ಇದೇ ತರ ಸಮಸ್ಯೆ ಆಗಿದೆ. ಇದು ನಮ್ದು ಒಬ್ಬರಿಗೆ 2-3 ಅಂತಲ್ಲ, 80,000 ಅಭ್ಯರ್ಥಿಗಳು ಇದೇ ಸಮಸ್ಯೆ ಆಗಿದೆ. ಬೆಳಗ್ಗೆ ಒಂದು ಸೆಂಟರ್ ಇದೆ, ಮಧ್ಯಾಹ್ನ ಒಂದು ಸೆಂಟರ್ ಇದೆ. ಈ ತರದಿಂದಾಗಿ ಒಂದೇ ಎಕ್ಸಾಮ್ ಬರೆಯುವ ಅವಕಾಶ ನಮಗೆ ಮಾತ್ರ ಸಿಗುತ್ತೆ, ಇನ್ನೊಂದು ಅವಕಾಶ ಇಲ್ಲ. 3 ವರ್ಷಕ್ಕಾದ್ರೂ ನಾವು ಒಂದೇ ಎಕ್ಸಾಮ್ ಬರೀಬೇಕು. ಮತ್ತೆ ಹೈದರಾಬಾದ್ ಕರ್ನಾಟಕ ನಿಮಗೆ ಮೀಸಲಾತಿ ಕೊಟ್ಟಿದೀವಿ, ನಿಮಗೆ ಅವಕಾಶ ಕೊಟ್ಟಿವಿ. ಇನ್ನೊಂದು ದುರದೃಷ್ಟಿ ಏನಂತಂದ್ರೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಗೃಹ ಸಚಿವರು ಅವರಿದ್ದು ನಮಗೆ ಈ ತರ ಅನ್ಯಾಯ ಆಗ್ತಾ ಇದೆ ಅಂತಂದ್ರೆ ನಾವು ಏನ್ ಮಾಡ್ಬೇಕನ್ನೋದು ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಆದಷ್ಟು ಬೇಗನೆ ಕೆಇದವರಿಗೆ ಮಾರ್ಗದರ್ಶನ